ಸಾಮಾನ್ಯವಾಗಿ ರಥೋತ್ಸವ ಅಂದ ತಕ್ಷಣ ನೂರಾರು ಪುರುಷರು ರಥದ ಹಗ್ಗ ಹಿಡಿದು ಎಳೆಯುವಂತಹ ದೃಶ್ಯ ಕಣ್ಮುಂದೆ ಬರುತ್ತೆ. ಆದರೆ ಈ ಗ್ರಾಮದಲ್ಲಿ ಮಾತ್ರ ಪರಿಸ್ಥಿತಿಯೇ ಬೇರೆ. ಇಲ್ಲಿ ದೇವಿಯ ರಥವನ್ನ ಎಳೆಯೋದು ಕೇವಲ ಮಹಿಳೆಯರು ಮಾತ್ರ. ಅಷ್ಟಕ್ಕೂ ಇದು ಎಲ್ಲಿ ಅಂತೀರಾ? ಈ ಡೀಟೇಲ್ಸ್ ನೋಡಿ. ಪುಷ್ಪಾಲಂಕಾರಗಳಿಂದ ಅಲಂಕೃತಗೊಂಡಿರುವ ರಥದಲ್ಲಿ ವಿರಾಜಮಾನವಾಗಿ ಕಂಗೊಳಿಸುತ್ತಿರುವ ಮೂರ್ತಿಗಳು, ಭಕ್ತಿಯ ಪರಾಕಾಷ್ಠೆ ಮೆರೆದು ರಥ ಎಳೆಯುತ್ತಿರುವ ನಾರಿಯರು. ಈ ದೃಶ್ಯ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿ ಗ್ರಾಮದಲ್ಲಿ. ವರದನಾಯಕನಹಳ್ಳಿಯಲ್ಲಿ ನಾರಿ ಶಕ್ತಿಯ ವಿಶ್ವರೂಪ, ಮಹಿಳೆಯರೇ ಎಳೆಯುವ ವಿಶೇಷ ರಥೋತ್ಸವ. ವರದನಾಯಕನಹಳ್ಳಿಯಲ್ಲಿ ನಾರಿ ಶಕ್ತಿಯ ವಿಶ್ವರೂಪ ದರ್ಶನವಾಗಿದೆ. ಗ್ರಾಮದ ಆರಾಧ್ಯ ದೇವತೆಗಳಾದ ವೀರ ಸೊಣ್ಣಮ್ಮ ಹಾಗೂ ಪಟಾಲಮ್ಮ ದೇವಿಯರ ಅದ್ಧೂರಿ ರಥೋತ್ಸವ ವಿಜೃಂಭಣೆಯಿಂದ ನಡೆದಿದೆ. ಜಾತ್ರೆಯ ರಥ ಎಳೆಯುವ ಪದ್ಧತಿ ಮಾತ್ರ ವಿಶೇಷವಾಗಿದೆ. ಸಾಮಾನ್ಯವಾಗಿ ರಥೋತ್ಸವ ಅಂದ ತಕ್ಷಣ ಮಕ್ಕಳು, ಪುರುಷರು, ಹಿರಿಯರು ರಥ ಎಳೆಯೋದು ಮಾಮೂಲಿ. ಆದರೆ ಇಲ್ಲಿ ಮಾತ್ರ ನೂರಾರು ಮಹಿಳೆಯರು ರಥವನ್ನ ಎಳೆಯುತ್ತಾರೆ. ಗೋವಿಂದನ ನಾಮಸ್ಮರಣೆಯೊಂದಿಗೆ ರಥ ಎಳೆಯುವ ಮೂಲಕ ಭಕ್ತಿ ಮೆರೆಯುತ್ತಾರೆ. ಮಹಿಳೆಯರು ಮಕ್ಕಳಿಂದ ಹಿಡಿದು ಎಲ್ಲರೂ ಬಂದು ಇಲ್ಲಿ ಬಂದು ರಥೋತ್ಸವದ ಒಂದು ಭಾಗಿಯಾಗ್ತಾರೆ. ಜೊತೆಗೆ ಈ ದಿನ 6,000ರಿಂದ 8,000 ಜನ ಈ ದಿನ ಈ ರಥೋತ್ಸವದ ಒಂದು ಜಾತ್ರಾ ಮಹೋತ್ಸವಕ್ಕೆ ಬಂದಿರ್ತಾರೆ. ನಮ್ಮ ಅಂದಾಜು ವೆಚ್ಚದಲ್ಲಿ, ಯಾಕೆಂದರೆ ನಾವು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ, ಮಹಾಪ್ರಸಾದ ಅನ್ನಪ್ರಸಾದವನ್ನು ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಅದು ಬಂದವರೆಲ್ಲರಿಗೂ ಊಟದ ಪ್ರಸಾದ, ಮಹಾಪ್ರಸಾದವನ್ನು ಕೊಡಬೇಕು. ಯಾಕೆಂದರೆ ಬೇಸಿಗೆ ಇರೋದ್ರಿಂದ ನೀರಿನ ಸೌಲಭ್ಯ ಹಾಗೂ ಮಜ್ಜಿಗೆ ಸ್ವರೂಪವಾಗಿ ಭಕ್ತಾದಿಗಳು ಪಾನಕದ ಗಾಡಿಗಳಲ್ಲಿ ಮಜ್ಜಿಗೆ ಮತ್ತು ಇದು ನಮ್ಮ ಏನು ಪಾನಕ ಅಂತ ನಾವೇನು ಹೇಳ್ತೀವಿ, ಹೆಸರುಬೇಳೆ, ಇವೆಲ್ಲವನ್ನು ಬರ್ತದೆ. ಇನ್ನು ಇಷ್ಟಾರ್ಥಗಳ ಸಿದ್ಧಿಗಾಗಿ ಹರಕೆ ಹೊತ್ತಿದ್ದ ಭಕ್ತರು ದೇವರಿಗೆ ಹರಕೆ ಸಲ್ಲಿಸುತ್ತಾರೆ. ನಾರಿ ಶಕ್ತಿಯ ವಿಶ್ವರೂಪವನ್ನು ಸಾರುವ ವಿಶಿಷ್ಟ ಸಂಪ್ರದಾಯಕ್ಕೆ ಜಿಲ್ಲೆಯಾದ್ಯಂತ ಭಾರೀ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಹೆಣ್ಣು ದೇವತೆಗಳ ಶಕ್ತಿ ಮತ್ತು ಮಹಿಳೆಯರ ಮೇಲಿನ ಗೌರವವನ್ನು ರಥೋತ್ಸವವು ಪ್ರತಿಬಿಂಬಿಸುತ್ತಿದೆ. ಪ್ರತಿ ವರ್ಷವೂ ಸಹ ಶ್ರೀರಾಮನವಮಿಯ ಹಬ್ಬದ ದಿನಗಳಲ್ಲಿ ಇಲ್ಲಿ ರಥೋತ್ಸವ ನಡೆಯುವಂಥದ್ದು ಭಾಳಷ್ಟು ವಿಜೃಂಭಣೆಯಾಗಿ ಗ್ರಾಮಸ್ಥರು ಮತ್ತು ಇಲ್ಲಿನ ದೇವಸ್ಥಾನದ ಕಮಿಟಿಯವರು ಭಾಳಷ್ಟು ಅಚ್ಚುಕಟ್ಟಾಗಿ ಜವಾಬ್ದಾರಿ ತಗೊಂಡು ದೇವಸ್ಥಾನದ ಜೀರ್ಣೋದ್ಧಾರ ಮಾಡೋಂಥದ್ದಾಗಲಿ, ಇಲ್ಲ ಇಲ್ಲಿನ ನಿರ್ವಹಣೆ ಆಗಲಿ, ಮತ್ತು ಈ ದೇವಸ್ಥಾನಕ್ಕೆ ರಸ್ತೆ ಅಭಿವೃದ್ಧಿ ಮಾಡೋಂಥ ವಿಚಾರ ಆಗಲಿ ಭಾಳಷ್ಟು ಅಚ್ಚುಕಟ್ಟಾಗಿ ಜವಾಬ್ದಾರಿಯುತವಾಗಿ ಎಲ್ಲರೂ ಸಹ ಒಗ್ಗೂಡಿ ದೇವಸ್ಥಾನನ ಮುಂದಕ್ಕೆ ತೊಗೊಂಡು ಹೋಗ್ತಾ ಇರೋಂಥದ್ದು. ಮತ್ತು ಸನಾತನ ಧರ್ಮದ ಒಗ್ಗೂಡಿಕೆಯ ಸಂಕೇತ ಈ ದೇವಸ್ಥಾನಗಳು, ರಥೋತ್ಸವಗಳು, ಈ ಪರ್ಸೆ ನಾವೆಲ್ಲನೂ ಸಹ ಸಣ್ಣ ವಯಸ್ಸಿನಲ್ಲಿ ನೋಡ್ತಾ ಇದ್ದಂಥದ್ದು. ಈ ಆಚಾರ ವಿಚಾರಗಳನ್ನೆಲ್ಲನೂ ಸಹ ಮುಂದಿನ ಪೀಳಿಗೆಗೆ ಮುಂದುವರಿಸ್ಕೊಂಡು ಹೋಗ್ತಾ ಇರೋಂಥದ್ದು ನಮ್ಮೆಲ್ಲರ ಹೆಮ್ಮೆ. ಒಟ್ನಲ್ಲಿ ಮಹಿಳಾ ಸಬಲೀಕರಣದ ಸಂದೇಶ ಸಾರುತ್ತಿರುವ ಈ ಜಾತ್ರೆ ಮೆಚ್ಚುಗೆಗೆ ಪಾತ್ರವಾಗಿದೆ. ದತ್ತಾತ್ರೇಯ ಎಂ, ನ್ಯೂಸ್ 18.